ಜುಲೈ 17ರಂದು ಗುರುವಾರ ಹಾಸನ ನಗರದ ರಿಂಗ್ ರಸ್ತೆಯಲ್ಲಿರುವ ಶ್ರೀ ಚಾಮುಂಡೇಶ್ವರಿ ಜಯಂತ್ಯೋತ್ಸವ. ಹಾಸನ ನಗರದ ರಿಂಗ್ ರಸ್ತೆಯಲ್ಲಿರುವ ಶ್ರೀ ಚಾಮುಂಡೇಶ್ವರಿ ದೇವಿಯವರ ಜಯಂತ್ಯೋತ್ಸವ ಕಾರ್ಯಕ್ರಮ ಜುಲೈ 17ರಂದು ನಡೆಯಲಿದ್ದು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ದೇವಿಯವರ ಕೃಪೆಗೆ ಪಾತ್ರರಾಗಬೇಕು. ಶ್ರೀ ಆದಿಲಕ್ಷ್ಮಿ ಕಲಾವಿದರ ಟ್ರಸ್ಟ್ ಖಜಾಂಚಿ ಗೋವಿಂದೇಗೌಡ ತಿಳಿಸಿದರು. ಅವರು ಹಾಸನ ನಗರದಲ್ಲಿ HSN ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ, ಸುಮಾರು 13 ವರ್ಷಗಳ ಹಿಂದೆ ರಿಂಗ್ ರಸ್ತೆಯಲ್ಲಿ ಶ್ರೀ ಚಾಮುಂಡೇಶ್ವರಿ ದೇವಾಲಯ ಜೀರ್ಣೋದ್ಧಾರಗೊಂಡು ಅಂದಿನಿಂದ ಇಂದಿನವರೆಗೂ ಒಂದಲ್ಲೊಂದು ಕಾರ್ಯಕ್ರಮ ಹಮ್ಮಿಕೊಂಡು ಬರುತ್ತಿದ್ದು, ಈ ವರ್ಷವೂ ಕೂಡ ಜುಲೈ 17ರ ಗುರುವಾರದಂದು ಶ್ರೀ ಚಾಮುಂಡೇಶ್ವರಿ ದೇವಿಯವರ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಬೆಳಗ್ಗೆ 8 ಗಂಟೆಯಿಂದಲೇ ಸಾಮೂಹಿಕ ಹೋಮ ಕಾರ್ಯಕ್ರಮ ನಡೆಯಲಿದೆ. ಅದಾದ ನಂತರ ಅನ್ನ ಸಂತರ್ಪಣೆ ನಡೆಯಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಶ್ರೀ ದೇವಿಯವರ ಆಶೀರ್ವಾದ ಪಡೆದು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕು ಎಂದು ತಿಳಿಸಿದರು. ಇದರ ಟ್ರಸ್ಟ್ ಗೌರಿಕೊಪ್ಪಲು ರಿಂಗ್ ರಸ್ತೆ ಹಾಸನ ಇವರ ವತಿಯಿಂದ ಪ್ರತಿ ವರ್ಷದಂತೆ ದಿನಾಂಕ 17/7/2025 ಗುರುವಾರ ಬೆಳಗ್ಗೆ 8 ಗಂಟೆಯಿಂದ ಸಂಜೆಯವರೆಗೆ ಚಾಮುಂಡೇಶ್ವರಿ ಅಮ್ಮನವರ ಜನ್ಮದಿನೋತ್ಸವದ ಪ್ರಯುಕ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೇವೆ. ಬೆಳಿಗ್ಗೆ ಅಮ್ಮನವರ ಹೋಮ, ಚಾಮುಂಡೇಶ್ವರಿಯವರ ಹೋಮ ಆಗುತ್ತೆ. ತದನಂತರ ಮಹಾಮಂಗಳಾರತಿ ಮತ್ತು ಮಹಾಪ್ರಸಾದ, ಅನ್ನಪ್ರಸಾದವನ್ನು ಸಮಿತಿಯ ವತಿಯಿಂದ ಏರ್ಪಡಿಸಿದ್ದೇವೆ. ಈ ಒಂದು ಸಮಿತಿಯ ವತಿಯಿಂದ ಏರ್ಪಡಿಸಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಭಕ್ತಾದಿಗಳೆಲ್ಲರೂ ಕೂಡ ಭಾಗವಹಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಅವರ ಆಶೀರ್ವಾದವನ್ನು ಬೇಡಬೇಕು ಅಂತ ತಮ್ಮಲ್ಲಿ ವಿನಯದಿಂದ ಬೇಡ್ಕೊತಾ ಇದ್ದೀವಿ. ಶ್ರೀ ಆದಿಲಕ್ಷ್ಮಿ ಕಲಾವಿದರ ಟ್ರಸ್ಟ್ ಕಾರ್ಯದರ್ಶಿ BT ಕುಬೇರ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜುಲೈ 17ರಂದು ಗುರುವಾರ ಬೆಳಗ್ಗೆಯಿಂದಲೇ ಶ್ರೀ ಚಾಮುಂಡೇಶ್ವರಿ ದೇವಿ ಜಯಂತ್ಯೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ದೇವತಾ ಕಾರ್ಯದಲ್ಲಿ ಪಾಲ್ಗೊಂಡು ಅನ್ನದಾನಕ್ಕೆ ಶಕ್ತಿಯ ಅನುಸಾರ ಅಕ್ಕಿ, ಬೇಳೆ, ತೆಂಗಿನಕಾಯಿ, ತರಕಾರಿ, ಇತರ ಪದಾರ್ಥಗಳು ಹಾಗೂ ಕೈಲಾದ ತನು ಮನ ಧನ ನೀಡುವುದರ ಜೊತೆಗೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಟ್ರಸ್ಟ್ ಅಧ್ಯಕ್ಷ BD ಅಣ್ಣಪ್ಪ, ಸಹಕಾರ್ಯದರ್ಶಿ ಶ್ರೀಧರ್, ಸಂಘಟನಾ ಕಾರ್ಯದರ್ಶಿ GV ವೆಂಕಟೇಶ್, ಹಿರಿಯ ನಿರ್ದೇಶಕ BD ದೇವೇಗೌಡ, ವ್ಯವಸ್ಥಾಪಕ ಹೊನ್ನೇಗೌಡ ಮಹೇಂದರ್ ಹಾಗೂ ಇತರರು ಉಪಸ್ಥಿತರಿದ್ದರು. 13 ವರ್ಷಗಳಾಯಿತು. 13 ವರ್ಷಗಳಿಂದ ವಿಶೇಷವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದೀವಿ. ನಾವು ದೇವಿ ಮಹಾತ್ಮೆಯ ನಾಟಕವನ್ನು ಮಾಡಿಕೊಂಡು ಅದರಲ್ಲಿ ಬರ್ತಕ್ಕಂಥ ಆರ್ಥಿಕ ಸಹಕಾರವಾದ ಹಣವನ್ನು ಸಂಗ್ರಹ ಮಾಡಿಕೊಂಡು ಭಕ್ತಾದಿಗಳ ನೆರವಿನಿಂದ ಈ ದೇವಸ್ಥಾನವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಜನ್ಮ ದಿನೋತ್ಸವ ಅಂದರೆ ಚಾಮುಂಡೇಶ್ವರಿ ಅವತಾರವನ್ನು ತಾಳಿದ ದಿವಸವನ್ನು ನಾವು ಜನ್ಮ ದಿನೋತ್ಸವ ಅಂಥೇಳಿ ಕರಿತೀವಿ. ಅದನ್ನು ಈ ದಿವಸ ನಾವು ಜನ್ಮ ದಿನೋತ್ಸವನ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ತದನಂತರ ವಾರ್ಷಿಕೋತ್ಸವ, ಅದರ ನಂತರ ನಾವು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಮೈಸೂರಿನಲ್ಲಿ ನಡೆದಂತೆ ನಾವು ಕೂಡ ನವರಾತ್ರಿಯನ್ನು ಆಚರಣೆ ಮಾಡಿಕೊಂಡು ಭಕ್ತಾದಿಗಳಿಗೆ ವಿಶೇಷವಾದ ಅವಕಾಶಗಳನ್ನು ನಾವು ಕಲ್ಪಿಸಿಕೊಡ್ತಾ ಬರ್ತಾಯಿದ್ವಿ ನಮ್ಮ ಸಮಿತಿ ವತಿಯಿಂದ. ಹಾಗಾಗಿ ಹಲವಾರು ಜನ, ಸಾವಿರಾರು ಭಕ್ತರು ಜನಸಾಗರ ಹರಿದು ಬರುವಂಗೆ ಇಲ್ಲಿಗೆ ಬರ್ತಾ ಇದ್ದಾರೆ. ಕಾರಣ ಆ ಶಕ್ತಿ ದೇವತೆಯ ಅದ್ಭುತವಾದ ಒಂದು ಶಕ್ತಿ ಇಲ್ಲಿ ಅಡಗಿದೆ ಅಂತೇಳಿ ಹೇಳ್ತಾರೆ. ತಮ್ಮ ಅಭೀಷ್ಟಗಳು ಎಲ್ಲವೂ ಕೂಡ ಈಡೇರ್ತಾ ಇದೆ, ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಆಗ್ತಾ ಇದ್ದಾವೆ ಅಂತ ಹಲವಾರು ಭಕ್ತರು ಬಂದು ನುಡಿಮುತ್ತುಗಳನ್ನು ಈ ಒಂದು ಸಂದರ್ಭದಲ್ಲಿ ಕೂಡ ಬಂದು ಇಲ್ಲಿ ಹೇಳ್ಕೊತಾ ಇರ್ತಾರೆ. ನಮಗೆ ಆಗ ಭಾಳ ಸಂತೋಷ ಆಗ್ತದೆ. ಯಾಕೆಂತಂದರೆ ಇಂಥ ಒಂದು ಶಕ್ತಿ ದೇವತೆಯ ದೇವಸ್ಥಾನ ಇಂಥ ಒಂದು ಸ್ಥಳದಲ್ಲಿ ಆಗಿದೆ ಅನ್ನೋದು ನಮಗೆ ಭಾಳ ಸಂತೋಷ ಆಗ್ತದೆ. ಇನ್ನು ಇದೇ ರೀತಿ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮೇಲಾಗಿ ನಾಳೆ 17ನೇ ತಾರೀಕು ವಿಶೇಷವಾದ ಅನ್ನದಾನ ಪ್ರಸಾದವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದು ಭಕ್ತಾದಿಗಳ ಸಹಕಾರದಿಂದ. ಹಾಗಾಗಿ ಎಲ್ಲ ಭಕ್ತರು ಕೂಡ, ಎಲ್ಲ ಏನು ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ, ಅವರೆಲ್ಲರೂ ಕೂಡ ನಾಳೆ 17ನೇ ತಾರೀಕು ಅನ್ನಪ್ರಸಾದವನ್ನು ಅವರು ಸ್ವೀಕಾರವನ್ನು ಮಾಡಬೇಕು. ಅದೇ ದಿವಸ ಬೆಳಗ್ಗೆ 8:30 ಗಂಟೆಯಿಂದ ದುರ್ಗಾ ಹೋಮ ಇರ್ತದೆ. ಆ ದುರ್ಗಾ ಹೋಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕು. ಆ ತಾಯಿಯ ಒಂದು ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ. ನಾವೆಲ್ಲರೂ ಸೇರಿ ಆ ದೇವಸ್ಥಾನದ ಯಶಸ್ವಿಗೆ ಹಾಗೂ ಅದರ ಅಭಿವೃದ್ಧಿಗೆ ನಾವೆಲ್ಲರೂ ಸೇರಿ ಯಶಸ್ವಿಯಾಗಿ ಅದನ್ನು ನಡೆಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತೇಳಿ ಹೇಳ್ತಾ ಇದ್ದೇನೆ. ಹಾಗೆಯೇ ಇದು ಶುಕ್ರವಾರ, ಆಷಾಢದ ಕೊನೆಯ ಶುಕ್ರವಾರ ವಿಶೇಷವಾದ ಜನಸಾಗರವು ಬರ್ತಕ್ಕಂಥದ್ದು. ಆದರೆ ಅಲ್ಲಿ ಎಲ್ಲರೂ ಕೂಡ ಸಹಕಾರವನ್ನು ಮಾಡಬೇಕು. ಉದ್ದೇಶ ಇಷ್ಟೇ, ಅಲ್ಲಿರ್ತಕ್ಕಂಥ ಜನಗಳು
ಅಲ್ಲಿ ನಮಗೆ ಸ್ಥಳಾವಕಾಶ ಸ್ವಲ್ಪ ಕಡಿಮೆ ಇದೆ. ಅದನ್ನು ಭಕ್ತಾದಿಗಳು ಸಹಕರಿಸಬೇಕು. ಅವರೆಲ್ಲರೂ ಸಹಕರಿಸಿದರೆ ನಾವು ಕೂಡ ನಿಂತು ಹಲವಾರು ಕೆಲಸಗಳನ್ನು